ಇದ್ದಾರೆ, ಯುವ ಜಾತ್ಯತೀತ ಜನತಾದ ಜಿಲ್ಲಾಧ್ಯಕ್ಷರು ಇದ್ದಾರೆ, ಪಕ್ಷದ ಮುಖಂಡರಾದಂಥ ರಾಮಚಂದ್ರ ಇದ್ದಾರೆ. ನಮಗೆಲ್ಲ ನಮಸ್ಕರಿಸುತ್ತಾ, ಕಳೆದ ಕೆಲವು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ, ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ ನಾವೆಲ್ಲ ಸೋತ ಮೇಲೆ, ಪಕ್ಷ ಸೋತಿಲ್ಲ, ಪಕ್ಷದಲ್ಲಿ 19 ಜನ ಇದ್ದೀವಿ. ನಾವೆಲ್ಲ ಸೋತ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾದ ಹೆಚ್ಚಿನ ಶಾಸಕರನ್ನ ಈ ರಾಜ್ಯದ ಜನತೆ ಆಯ್ಕೆ ಮಾಡಿ ಕಳಿಸ್ತೀವಿ. ಅವ್ರು 5 ವರ್ಷಗಳ ಕಾಲ ಪೂರ್ಣಾವಧಿ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ದೆಲ್ಲ ಆಸೆ. ಅದೇ ಪ್ರಕಾರ ಅವ್ರ ಪಕ್ಷ ಅವ್ರು ಯಾರು ನಾಯಕತ್ವ ಕೊಡ್ತಾರೋ ಮತ್ತೊಂದು ಅದಕ್ಕೂ ನಮಗೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಷಯ. ಅದರಿಂದ ಅಭಿವೃದ್ಧಿಗಳು ಏನೇನು ಕೊಟ್ಟಿದ್ದು ಅದನ್ನು ತಮಗೆಲ್ಲ ಗೊತ್ತಿದೆ. ನಾವು ಅದರ ಬಗ್ಗೆನೂ ಸಹ ಸಂದರ್ಭದಿಂದ ಮಾತಾಡಿದ್ದೀವಿ. ಇತ್ತೀಚೆಗೆ ಬದಲಾವಣೆ ಆದ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದೆ. ಸದ್ಯದಲ್ಲೇ ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ಅದರಿಂದ ಅಭಿವೃದ್ಧಿಗಳು ಏನೇನು ಕೊಟ್ಟಿದ್ದು ಅದನ್ನು ತಮಗೆಲ್ಲ ಗೊತ್ತಿದೆ. ನಾವು ಅದರ ಬಗ್ಗೆನೂ ಸಹ ಸಂದರ್ಭದಿಂದ ಮಾತಾಡಿದ್ದೀವಿ. ಇತ್ತೀಚೆಗೆ ಬದಲಾವಣೆ ಆದ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದೆ. ಸದ್ಯದಲ್ಲೇ ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಯಾರನ್ನೋ ಮೆಚ್ಚೋಸ್ಕೋಸ್ಕರ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ರೆ ನಾವೆಲ್ಲೋ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ ಅಂತಕ್ಕಂಥ ಭಾವನೆಯಲ್ಲಿ ಮಾಧ್ಯಮಗಳು ತಾವೆಲ್ಲ ನೋಡಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಟ್ಟಿದೆ ಅಂತ. ಸೂತಕದ ಛಾಯೆ ಅಂತಕ್ಕಂಥದ್ದು ಆ ಮನೆಗಳಲ್ಲಿ ಸಾವಾದ ಸಂದರ್ಭ. ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು ಯಾರ ಸಾವನ್ನ ಬಯಸ್ತಾ ಇದ್ದಾರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳ್ಬೇಕು. ಸೂತಕದ ಛಾಯೆ ಏನಕ್ಕೆ ಗೊತ್ತು? ನಿಮ್ಮ ಪಕ್ಷದಲ್ಲಿ ನೀವು ಯಾರ್ಯಾರು ಅಧಿಕಾರ ಕೊಡ್ಬೇಡಿ, 1-2 ವರ್ಷ ಅಧಿಕಾರ ಇದೆ, 1.5 ವರ್ಷ 2 ವರ್ಷ ಏನಾದರೂ ಮಾಡ್ತೀವಿ. ನಾವು ವಿರೋಧ ಪಕ್ಷದ ಕೆಲಸ ಮಾಡ್ತೀವಿ.